ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಇವತ್ತು ವೇದಾವತಿ ನದಿ ಹತ್ರ ಇದ್ದೀನಿ. ಪರಶುರಾಂಪುರ ಊರಿಗೆ ಪಕ್ಕದಲ್ಲೇ ಹರಿಯುವಂಥ ವೇದಾವತಿ ನದಿ. ಈ ವೇದಾವತಿ ನದಿ ನಿಮಗೆಲ್ಲ ಕಾಣಿಸ್ತಾ ಇದೆ. ತುಂಬ ಈ ವರ್ಷ ನೀರು ತೊಡಗ್ತಾ ಇದೆ. ಸುಮಾರು 4-6 ವರ್ಷದಿಂದ ಇದಕ್ಕೆ ಒಂದು ಜೀವಕಳೆ ಬಂದಿದೆ. ಇದೇ ವೇದಾವತಿ ನದಿ 2001, 2002, 2003 ಆ ಸಾಲಿನಲ್ಲಿ ಇದು ಪೂರ್ತಿ ಒಂಥರ ರಾಜಸ್ಥಾನದ ಮರಳು ಭೂಮಿ ಥರ ಕಾಣಿಸ್ತಕ್ಕಂಥ ನದಿಯಾಗಿತ್ತು. ಈ ನದಿ ಪರಶುರಾಂಪುರಕ್ಕೆ ಹತ್ತಿರ ಇದೆ. ಕೇವಲ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಪರಶುರಾಂಪುರ ಜನಗಳಿಗೆ ಕುಡಿಯೋ ನೀರಿಗೋಸ್ಕರವಾಗಿ ಈ ಒಂದು ನದಿನೇ ಡಿಪೆಂಡ್ ಆಗಿತ್ತು. ಮೊದಲು ಸಾಕಷ್ಟು ನೀರಿತ್ತು. ಇಲ್ಲಿಂದಲೇ ಅವರು ಜಾಕ್ವೆಲ್ ಅಂತ ರಿಂಗ್ ಬಾವಿ ಮಾಡಿಕೊಂಡು ಫಿಲ್ಟರ್ ಬೋರ್ ಅಂತ ಮರಳು ಬೋರ್ ಹಾಕ್ಕೊಂಡು ನೀರನ್ನ ಸಪ್ಲೈ ಮಾಡ್ತಾಯಿದ್ರು. ಕಾಲಕ್ರಮೇಣ ನೀರಿನ ಸಮಸ್ಯೆ ಆಯಿತು. ಇವು ಸಹ ಒಣಗೋಗ್ಬಿಟ್ಟು ನದಿಯಲ್ಲಿ ಮರಳಲ್ಲಿ. ಯಾಕಂದರೆ ಮರಳಿನ ಥಿಕ್ನೆಸ್ ಇರೋದು ಇಲ್ಲಿ ಕೇವಲ 20-25 ಅಡಿ ಮಾತ್ರ ಮರಳಿದೆ. ಮರಳಿನ ಕಡೆ ಬಂಡೆ ಇದೆ. ಹಾಗಾಗಿ ಮರಳು ಒಂಥರ ಸ್ಪಾಂಜು. ಮರಳಲ್ಲಿ ನೀರಿದ್ದರೆ ಮಾತ್ರ ನೀರು ಬರ್ತದೆ, ಇಲ್ಲಾಂತ ನೀರಿಲ್ಲ. ಪರಶುರಾಂಪುರ ಸುಮಾರು ಆವಾಗಲೇ 12-15 ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಊರು. ನೀರಿನ ಸಮಸ್ಯೆ ತುಂಬ ಆಯಿತು. ಇದನ್ನು ಡೆಂಡಾ ಅಂತ ಹೇಳಿ ನಮ್ಮ ಡೆಂಡಾ ಸಂಸ್ಥೆಗೆ ಅವರು ರಿಕ್ವೆಸ್ಟ್ ಮಾಡಿದ್ರು. ಡೆಂಡಾ ಸಂಸ್ಥೆ ಮುಖಾಂತರ ಈ ಒಂದು ಊರಿನ ಜನರಿಗೆ ನೀರು ಕೊಡಬೇಕನ್ನೋ ಉದ್ದೇಶದಿಂದ ಇದೇನು ಹರಿತಕ್ಕಂಥ ವೇದಾವತಿ ನದಿಗೆ ನಾವು ಇದೇನು ಒಂದು ಈ ಜಾಗ ಕಾಣಿಸ್ತಾ ಇದೆಯಲ್ಲ, ಒಂದು ಈ ಆಪು ಅಂತ ಹೇಳ್ತೀವಿ, ಆ ಥರ ಬೆಳೆದಿದೆ. ಅದೊಂದು ದಂಡೆಯಲ್ಲಿದೆ, ಈ ಕಡೆ ಬಲದಂಡೆಯಲ್ಲಿ ಆಪ್ ಕಾಣಿಸ್ತಿದೆ. ಅದೇ ಜಾಗದಲ್ಲಿ ನಾವೊಂದು ಸಬ್ಸರ್ಫೇಸ್ ಡೈಕ್ ಅಂತ ಮಾಡ್ತೀವಿ. ಏನು ಸಬ್ಸರ್ಫೇಸ್ ಡೈಕಪ್ಪ ಅಂತಂದರೆ, ಈ ನದಿಯಲ್ಲಿ ಇರ್ತಕ್ಕಂಥ ಮರಳನ್ನೆಲ್ಲ ಕಂಪ್ಲೀಟ್ ರಿಮೂವ್ ಮಾಡಿ ಇಲ್ಲಿವರೆಗೂ ಅಂದರೆ ಬೆಡ್ ರಾಕ್ ಬಂಡೆ ಸಿಗೋವರೆಗೂ ತೆಗೆದು ಅಲ್ಲಿ ಪೂರ್ತಿ ಜೇಡಿ ಮಣ್ಣನ್ನು ಕಾಂಪ್ಯಾಕ್ಟ್ ಮಾಡಿ ತುಂಬತಕ್ಕಂಥದ್ದು. ಇದೇ ಥರ ಜಸ್ಟ್ ಇಲ್ಲಿ ಒಂಥರ ಕ್ರಾಸ್ ಸೆಕ್ಷನ್ ಮಾಡ್ದಂಗೆ ಇಲ್ಲಿಂದ ಅಲ್ಲಿ ಮರಳನ್ನು ತೆಗೆದು ಪೂರ್ತಿ ಆ ದಂಡೆವರೆಗೂ ಹೋಗಿ ಆಳದ ಬಂಡೆ ಸಿಗೋವರೆಗೂ ಕ್ಲೇ ತೆಗೆದು ಮರಳು ತೆಗೆದು ಕ್ಲೇ ಫಿಲ್ ಮಾಡುವಂಥ ಒಂದು ಕೆಲಸ. ಈ ಕೆಲಸ ಮಾಡಿದ ಮೇಲೆ ಈ ಜಾಕ್ವೆಲ್ಗಳೆಲ್ಲ ಆಗಿನಂಥ ಒಂದು ಬರಗಾಲದಲ್ಲೇ ಇದು ನೀರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇದು ಒಂದು ಜಾಕ್ವೆಲ್ ಇದೆ, ಮತ್ತು ಕೆಳಭಾಗದಲ್ಲಿ 2 ಜಾಕ್ವೆಲ್ಸ್ ಇದೆ, ಈ ಫಿಲ್ಟರ್ ಬೋರ್ ಇದೆ. ಆ ಟೈಮ್ನಲ್ಲಿ 1-2 ಮಳೆ ಬಂದಾದಮೇಲೆ ನೀರಿನ ಇಂಪ್ರೂವ್ಮೆಂಟ್ ಎಷ್ಟು ಚೆನ್ನಾಗೈತೆ ಅಂದರೆ ಪರಶುರಾಂಪುರ ಜನಗಳಿಗೆ ನೀರು ಕೊಡುವಂಥ ಒಂದು ಕೆಲಸ ಆಯಿತು. ಮತ್ತು ಈ ನದಿಯ ಎಡದಂಡೆ ಬಲದಂಡೆ ಎರಡೂ ಭಾಗದಲ್ಲೂ ರೈತರುಗಳ ಬೋರ್ಗಳು ಭಾಳಷ್ಟಿದೆ. ಅವರು ಸಹ ನದಿ ಪಾತ್ರದಲ್ಲೇ ಬೋರ್ಗಳನ್ನೆಲ್ಲ ಕೊಡ್ಕೊಂಡು ಹೋಗಿದ್ದಾರೆ. ಅವರ ಬೋರ್ಗಳಲ್ಲೂ ವಾಟರ್ ಟೇಬಲ್ ಇಂಪ್ರೂವ್ ಆಗುವಂಥ ಒಂದು ಕೆಲಸ ಆಯಿತು. ಇದು ಒಂದು ಸಬ್ಸರ್ಫೇಸ್ ಡೈಕ್ ಅಂತಂದೇಳಿ ವಿನೂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡಿರ್ತಕ್ಕಂಥ ಒಂದು ಕೆಲಸ ಈ ಒಂದು ವೇದಾವತಿ ನದಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮೊಟ್ಟಿಗೆ ನಮ್ಮ ಈ ವಾಟರ್ ಮ್ಯಾನ್ ಇದ್ದಾರೆ. ಪರಶುರಾಂಪುರಕ್ಕೆ ನೀರನ್ನ ಕೊಡ್ತಕ್ಕಂಥವ್ರು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಶಂಕರ್ ಅಂತ ಇವರು ವಾಟರ್ ಮ್ಯಾನ್, ಪರಶುರಾಂಪುರ ವಾಟರ್ ಮ್ಯಾನ್. ಈಗ ಇವರು ಹೇಳ್ತಾ ಇದ್ದಾರೆ, ಸರ್ ನೀವು ಆ ಕೆಲಸ ನೀವು ಮಾಡ್ತಾ ಇದ್ರಿ, ನಾನು ಚಿಕ್ಕ ಹುಡುಗ ಇದ್ದಾಗ ನೀವು ಇನ್ನೂ ಜಾಬ್ ಸೇರ್ಕೊಂಡಿರಲಿಲ್ಲ, ವಾಟರ್ ಮ್ಯಾನ್ ಆಗಿರಲಿಲ್ಲ. ಆ ಟೈಮ್ ನಿಮ್ಗೆ ಗೊತ್ತಲ್ಲ, ಇದು ನದಿ ಪೂರ್ತಿ ಮರಳೆಲ್ಲ ತೆಗೆದು ದೊಡ್ಡ ಬೆಟ್ಟ ಥರ ರಾಶಿ ಹಾಕಿ ಪರಶುರಾಂಪುರದ ಕೆರೆಯಿಂದಲೇ ಜೇಡಿ ಮಣ್ಣನ್ನೆಲ್ಲ ತಂದು ದೊಡ್ಡ ರಾಶಿ ಹಾಕೊಂಡು ಪೂರ್ತಿ ಆ ಜೇಡಿ ಮಣ್ಣನ್ನು ತುಂಬಿ ಎಷ್ಟು ಮಟ್ಟಿಗೆ ತುಂಬಿದೆ ಅಂದರೆ ಈ ಜನಗಳಿಗೆ ಏನೋ ಒಂದು ಸೇತುವೆ ಕಟ್ತಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು. ನದಿ ಮೇಲೆ ಅಲ್ಲೊಂದು ಸೇತುವೆ ಇದೆಯಲ್ಲ, ಇಲ್ಲೊಂದು ಸೇತುವೆ ಮಾಡ್ಬಿಡ್ತಾರೆ ಅಂತ. ಜನಕ್ಕೆ ಭಾಳ ಕೇಳೋರು, ಸರ್ ಮಾಡ್ತಾರೆ ಸೇತುವೆ ಮಾಡ್ಕೊಟ್ಬಿಟ್ರಿ ಅಂತಂದ್ರೆ. ಅಂದರೆ ಇದು ಸೇತುವೆ ಅಲ್ಲ, ನೀರಿನ ಒಳಗೆ ಮರಳಿನ ಒಳಗೆ ಹರಿತಕ್ಕಂಥ ನೀರನ್ನ ತಡೆ ಹಿಡಿತಕ್ಕಂಥ ಒಂದು ಕೆಲಸ. ಒಂಥರ ಸರ್ಜರಿ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ವಿನೂತ್ನವಾದ ಕೆಲಸ ಆಗೋದಕ್ಕೆ ಅಷ್ಟು ಅನುಕೂಲ ಆಗಿದೆ. ಈಗ ಇದೆಲ್ಲ ಆದಮೇಲೆ ಈಗ ನಿಮ್ಮ ಪರಶುರಾಂಪುರಕ್ಕೆ ನೀರಿನ ಸಪ್ಲೈ ಈಗ ಒಟ್ಟು ಎಷ್ಟು ಬೋರ್ ಹೊಡ್ತಾ ಇದ್ದಾರೆ? ಈಗ ಸರ್ ಇದೊಂದು ಹೊಡ್ತಾ ಇದೆ. ಇಲ್ಲಿ 3 ಇದೆ. ಎಷ್ಟು HP ಇದೆ? ಇದು 10 HP ಸರ್. HP ಪಂಪ್ 3 ಇಂಚ್ ಪೈಪ್ 4 ಇಂಚ್ ಪೈಪ್? 5 ಇಂಚ್ ಪೈಪ್. ಟೋಟಲ್ 5 ಇಂಚ್ ಹೋಗ್ತಾ ಇದೆ. 5 ಇಂಚ್ ಅಲ್ಲಿ ಹೋಗ್ತಾ ಇದೆ. ಇದೊಂದು ಒಟ್ಟು 3 ಬೋರು ಸೇರಿ 5 ಇಂಚ್ 6 ಇಂಚ್ ಪೈಪಲ್ಲಿ ಹೋಗ್ತಾ ಇದೆ ಸರ್. ಸೀದಾ ಡೈರೆಕ್ಟ್ ಟ್ಯಾಂಕಿ ಅಲ್ಲ, ಸಂಪು ಹೋಗುತ್ತೆ. ಮತ್ತೆ ಕೆಳಗಡೆ ಆ ಕಡೆ 2 ಬೋರ್ ಇದೆ ಸರ್. ಅವು ಟ್ಯಾಂಕಿಗೆ ಸೀದಾ ಡೈರೆಕ್ಟ್ ಟ್ಯಾಂಕಿಗೆ ಹೋಗ್ತಾ ಇದಾವೆ. ಈ ಥರದಲ್ಲಾಗಿ ಈಗ ನಿಮ್ಮ ಪರಶುರಾಂಪುರಕ್ಕೆ ನೀರಿನ ಸಮಸ್ಯೆ ಇಲ್ಲ. ಈಗ ನೀವು ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಡ್ತಾ ಇದ್ದಾರೆ. ಆ ಜನಗಳು ಯಾರು ನಿಮಗೆ ಕರೆಂಟ್ ಪ್ರಾಬ್ಲಮ್ ಮೊದಲಿನ ದಿನಮಾನಗಳ ಕಂಪೇರ್ ಮಾಡಿದ್ರೆ ಈಗ ಅಂತ ಒಂದು ಸಮಸ್ಯೆ ಇಲ್ಲ. ಅಂತ ಪ್ರಾಬ್ಲಮ್ ಏನಿಲ್ಲ. ಹಾಗಾಗಿ ನಿಮಗೆ ಇವತ್ತು ತುಂಗಭದ್ರಾ ನೀರಿನಿಂದಲೂ ಕೊಡುವಂಥ ಒಂದು ಪ್ರಾಜೆಕ್ಟ್ ಸರ್ಕಾರದಿಂದ ಆಗಿದೆ. ಆದರೆ ಇಲ್ಲದೇ ಇದ್ರೂ ನಿಮ್ಮ ಈ ನೀರಿನಲ್ಲಿ ಮ್ಯಾನೇಜ್ ಮಾಡೋಷ್ಟು ನಮ್ಮ ವಾಟರ್ ಪಂಚಾಯತಿ ಒಂದು ಕೆಪಾಸಿಟಿ ಕೊಡ್ತಿದ್ದಾರೆ ಅಂತ ಒಂದು ಕೆಲಸ ಆಗಿದೆ. ಈ ಥರದಲ್ಲಿ ಎಲ್ಲೆಲ್ಲಿ ಊರುಗಳಲ್ಲಿ ಈ ಥರ ನದಿಗಳು ಹರಿದೋಗುತ್ತೆ. ಈ ವಿನೂತನವಾದಂಥ ಒಂದು ಸಬ್ಸರ್ಫೇಸ್ ಡೈಕನ್ನು ಮಾಡುವಂಥ ಒಂದು ಕೆಲಸ ಮಾಡಿದ್ದೆ. ಆದರೆ ನೋಡಿ, ನೀರನ್ನ ಹೆಚ್ಚು ಸರಳವಾಗಿ ಇಂಪ್ರೂವ್ ಮಾಡ್ಕೊಂಡು ಬಂದಲಿಕ್ಕೆ ಇದೊಂದು ಸಣ್ಣ ಒಂದು ಮಾದರಿ ಅಂತ ಹೇಳ್ಬೋದು. ಆತ್ಮೀಯರೇ, ಈಗ ನೀವು ನೋಡುವಂತಹ ಒಂದು ಚೆಕ್ ಡ್ಯಾಮ್ ಏನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸಬ್ಸರ್ಫೇಸ್ ಚೆಕ್ ಡ್ಯಾಮ್ ಅಂತ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗ ನೀವು ಕೆಲವು ಫೋಟೋಸ್ ತೋರಿಸ್ತಾ ಇದ್ದೀನಿ, ಯಾವ ಥರ ನಾವು ಕೆಲಸ ಮಾಡಿದ್ವಿ. ಇದು ಸುಮಾರು 2002ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಪರಶುರಾಂಪುರ ಅಂತ ಒಂದು ಊರಿದೆ. ಅಲ್ಲಿ ವೇದಾವತಿ ನದಿ ಪಾಸಾಗುತ್ತೆ ನಮ್ಮ ರಾಜ್ಯದಿಂದ. ಈ ಒಂದು ವೇದಾವತಿ ನದಿ
ಪಕ್ಕದಲ್ಲೇ ಪರಶುರಾಂಪುರ ಊರಿದೆ. ಪರಶುರಾಂಪುರ ದೊಡ್ಡವರು, ಸುಮಾರು ಆಗಿನ ಕಾಲಕ್ಕೆ 15,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಪ್ಲೇಸ್ ಆಗಿತ್ತು. ಸಾಕಷ್ಟು ನೀರಿನ ಸಮಸ್ಯೆ, ಊರಲ್ಲೆಲ್ಲ ಸಾಕಷ್ಟು ನೀರಿನ ಅಭಾವ ಇತ್ತು. ಕೊನೆಗೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ವತಿಯಿಂದ ಆಗ ಪರಶುರಾಂಪುರದಲ್ಲಿ ವೇದಾವತಿ ನದಿ ಪಕ್ಕದಲ್ಲೇ ಒಂದು ಜಾಕ್ವೆಲ್ಸನ್ನೆಲ್ಲ ತೆಗೆದು ಮರಳಿನಲ್ಲೂ ವೇದಾವತಿ ನದಿ ಒಳಗೆ ಅಲ್ಲಿಂದ ನೀರನ್ನು ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹಿಂದೆ ಮಾಡಿಕೊಂಡಿದ್ದರು. ಸಾನು ವೇದಾವತಿ ನದಿ ಟೋಟಲಿ ಡ್ರೈ ಆಗಿತ್ತು. ನೀರಿನ ಮೇಲಿನ ಹರಿವು ಇಲ್ಲ, ಮರಳಿನ ಒಳಗೆ ನೀರಿನ ಮೂಮೆಂಟ್ ಎಲ್ಲ ಟೋಟಲಿ ಡ್ರೈ ಆಗಿರ್ತಕ್ಕಂಥ ವೇದಾವತಿ ನದಿಗೆ ನಮ್ಮ ತಾಂತ್ರಿಕತೆಯನ್ನು ಬೆಳೆಸಿ ಡೆನ್ಮಾರ್ಕ್ ಸರ್ಕಾರದ ನೆರವಿನಿಂದ ಜಲನಿಧಿ ಅಂತಂದೇಳಿ ಒಂದು ಯೋಜನೆ, ಈ ಯೋಜನೆ ಅಡಿಯಲ್ಲಿ ನಾವು ಈ ವೇದಾವತಿ ನದಿ ಪಾಸಾಗ್ತಕ್ಕಂಥ ಜಾಗಕ್ಕೆ ಪರಶುರಾಂಪುರಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇದು ಪ್ಯೂರ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಪ್ರಾಜೆಕ್ಟ್. ಇದು ಗ್ರಾಮಸ್ಥರಿಗೆ ಕುಡಿಯೋ ನೀರನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕೆಲಸ. RDPRಯಿಂದ ಇದಕ್ಕೆ ತಾಂತ್ರಿಕ ನೆರವೆಲ್ಲ ಕೊಟ್ಟರು. ಈ ಥರದ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಿಕ್ಕೆ ಸೈಟ್ ಸೆಲೆಕ್ಷನ್ ಎಲ್ಲ ಮಾಡಿದ್ವಿ. ಈ ಒಂದು ಕೆಲಸದಲ್ಲಿ ವೇದಾವತಿ ನದಿಯಲ್ಲಿ ಇರುವಂಥ ಮರಳನ್ನು ಕಂಪ್ಲೀಟ್ ರಿಮೂವ್ ಮಾಡಿ, ಎಷ್ಟು ಅಗಲ ಅಂತ ಸುಮಾರು 50 ಅಡಿಯಷ್ಟು ಅಗಲದ ಮರಳಿನ ದೊಡ್ಡ ಡಿಪಾಸಿಟ್ ಅಂತ ಹೇಳ್ಬೋದು. ಅಷ್ಟು ಪರಿಶುದ್ಧವಾದಂಥ ಮರಳೆಲ್ಲ ರಿಮೂವ್ ಮಾಡಿ ಆ ಮರಳನ್ನು ತೆಗಿಲಿಕ್ಕೆ ದೊಡ್ಡ ಸಾಹಸ ಮಾಡಬೇಕು. ಯಾಕಂದರೆ ಮರಳು ಎಷ್ಟು ತೆಗೆದ್ರೂ ಬೀಳ್ತಾ ಹೋಗುತ್ತೆ. ಈ ಥರ ಬೆಡ್ ರಾಕ್ ಸಿಗೋವರೆಗೂ ತೆಗಿಬೇಕು, ಅಂದರೆ ಗಟ್ಟಿ ಶಿಲಾವಲಯ ಆ ಥರದಲ್ಲಿ ನಾವು ಕಂಪ್ಲೀಟ್ ಮರಳೆಲ್ಲ ರಿಮೂವ್ ಮಾಡಿ ಆ ಒಂದು ನದಿಯಲ್ಲೇ ದೊಡ್ಡ ಬೆಟ್ಟದಷ್ಟು ಒಂದು ದೊಡ್ಡ ಲಂಪ್ಸ್ ಬಿದ್ದಿತ್ತು. ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ. ವೇದಾವತಿ ನದಿಯಲ್ಲಿ ನಾವು ಮರಳನ್ನು ತೆಗೆದಾಗ ಈ ಥರ ಬಂಡೆ ಕಲ್ಲುಗಳು ಸಹ ನಾವು ನೋಡ್ತಾ ಹೋಗೋದು. ಇಂಥ ಒಂದು ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಸ್ವಲ್ಪ ಸೀಪೇಜ್ ಸ್ಟಾರ್ಟ್ ಆಯಿತು. ಅಷ್ಟು ಗಟ್ಟಿ ಶಿಲಾಪದರವರೆಗೂ ಮರಳನ್ನೆಲ್ಲ ರಿಮೂವ್ ಮಾಡಿ ಆ ಒಂದು ವೇದಾವತಿ ನದಿಯಲ್ಲಿ ನಾವು ಮಾಡ್ತಕ್ಕಂಥ ಸಬ್ಸರ್ಫೇಸ್ ಡೈಕ್, ಜೇಡಿ ಮಣ್ಣಿನ ಅಡ್ಡಗಟ್ಟೆ ಅಂತ ಕರಿತೀವಿ. ಈ ಥರದಲ್ಲಿ ಈ ಒಂದು ಜಾಗಕ್ಕೆ ಮರಳನ್ನು ರಿಮೂವ್ ಮಾಡಿದ್ಮೇಲೆ ಇದಕ್ಕೆ ಸೂಕ್ತವಾದಂಥ ಕ್ಲೇ ಬೇಕು, ಮರಳು ಜೇಡಿ ಮಣ್ಣು ಬೇಕು. ಇಂಥ ಒಂದು ಜೇಡಿ ಮಣ್ಣು ತರಲಿಕ್ಕೆ ಒಂದು ಸೈಟ್ ಸೆಲೆಕ್ಷನ್ ಮಾಡಿ ಆ ಮಣ್ಣನ್ನೆಲ್ಲ ಪರೀಕ್ಷೆ ಮಾಡಿ ಆ ಮಣ್ಣನ್ನು ತಂದು ರಸ್ತೆ ನಿರ್ಮಾಣ ಮಾಡುವಾಗ ಏನು ನಾವು ಪ್ರಿಕಾಷನ್ಸ್ ತಗೊಳ್ತೀವಲ್ಲ ಅಷ್ಟು ಹಾರ್ಡಾಗಿ ಸೆಟ್ಲ್ ಆಗಬೇಕು. ಎಲ್ಲೂ ಪೊರಾಸಿಟಿ ಅಂದರೆ ನೀರು ಮರಳಿನ ಹೊರಗೆ ಒಳಗಡೆ ಹರಿಯುವಂಥ ಮೂಮೆಂಟನ್ನು ಬ್ರೇಕ್ ಮಾಡುವಂಥ ಟೆಕ್ನಾಲಜಿ. ಈ ಥರದಲ್ಲಿ ಈ ಒಂದು ಇಡೀ ನದಿಯ ಪಾತ್ರ ಎಷ್ಟು ಉದ್ದ ಇದೆ ಅಷ್ಟಕ್ಕೂ ನಾವು ಒಂಥರ ರಬ್ಬರ್ ಬ್ಯಾಂಡ್ ಆಗ್ದಂಗೆ ಅಷ್ಟು ನೀರನ್ನ ಹೋಲ್ಡ್ ಮಾಡುವಂಥ ಕೆಲಸ. ಇದು ಸ್ಟಾರ್ಟಿಂಗ್ ಫೇಸ್. ನಾವು ಹೇಳುವಾಗೆ ಈ ಥರ ಯಂತ್ರಗಳನ್ನೆಲ್ಲ ಬಳಸ್ಕೊಂಡು, ಯಾಕಂದರೆ ಮ್ಯಾನ್ಯಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಯಂತ್ರಗಳನ್ನ ಬಳಸಿ ಮರಳಲ್ಲಿ ತೆಗಿತಕ್ಕಂಥದ್ದು ಫಸ್ಟ್ ಫೇಸಲ್ಲಿ ತೆಗಿತಾ ಹೋಗ್ತೀವಿ. ಮರಳಲ್ಲಿ ತೆಗೆದಂಥದ್ದು ಸುಮಾರು ದೂರ ಡಂಪ್ ಮಾಡಬೇಕು, ಯಾಕೆಂದರೆ ಪಕ್ಕದಲ್ಲೇ ಹಾಕ್ಕೊಂಡ್ರೆ ಅದು ಸ್ಲೈಡಾಗಿ ಬಿದ್ದು ಹೋಗುತ್ತೆ. ಹಾಗಾಗಿ ದೂರಕ್ಕೆ ಬೆಟ್ಟದಷ್ಟು ರಾಶಿ ಮರಳನ್ನೆಲ್ಲ ಹಾಕ್ಕೊಂಡು ನದಿ ಸುಮಾರೊಂದು 350 ಅಡಿ, ಕೆಲವು ಕಡೆ ಬಂದರೆ ಕೆಲವು ಕಡೆ 400 ಅಡಿ ಚಿಲ್ಲರೆ ಮೀಟರ್ ಅಷ್ಟು ಉದ್ದ ಬರ್ತದೆ. ಇಷ್ಟು ಅಗಲದ ನದಿಯನ್ನೆಲ್ಲ ರಿಮೂವ್ ಮಾಡಿ ಇದು ಜಾಕ್ವೆಲ್, ಪರಶುರಾಂಪುರಕ್ಕೆ ನೀರನ್ನು ಸರಬರಾಜು ಮಾಡುವಂಥ ಒಂದು ಜಾಕ್ವೆಲ್ ಇದಾಗಿತ್ತು. ಇದು ಸಹ ಡ್ರೈ ಆಗಿತ್ತು. ನಾವು ಈ ಒಂದು ಸ್ಟ್ರಕ್ಚರನ್ನೆಲ್ಲ ಮಾಡುವ ಹಂತದಲ್ಲಿ ಈ ಜಾಕ್ವೆಲ್ಗಳಲ್ಲಿ ನೀರಿನ ಇಂಪ್ರೂವ್ಮೆಂಟನ್ನು ನಾವು ಅಂಥ ದಿನಗಳಲ್ಲಿ ಇದು ಮಾಡ್ತಕ್ಕಂಥ ಇನ್ ದ ಮಂತ್ ಆಫ್ ಏಪ್ರಿಲ್ ಮೇ ಅಂಥ ಒಂದು ಬೇಸಿಗೆಯಲ್ಲಿ ಇಂಥ ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡಿದ್ವಿ. ವಾರ್ಫುಡ್ ಟೈಪ್ ಸುಮಾರು ಎಷ್ಟೋ ಲಕ್ಷ ಟ್ರ್ಯಾಕ್ಟರ್ಗಳಷ್ಟು ಅವಾಗೆಲ್ಲ ಟ್ರ್ಯಾಕ್ಟರ್ ಬಳಸಿದ್ದೇವೆ, ಈಗಿನ ಟಿಪ್ಪರ್ಗಳೆಲ್ಲ ಇರಲಿಲ್ಲ. ಟ್ರ್ಯಾಕ್ಟರ್ಗಳಿಂದ ತಂದು ಒಂದು ಇಂಥ ಒಂದು ಜೇಡಿ ಮಣ್ಣಿನ ಅಡ್ಡಗಟ್ಟೆ ಮಾಡುವಂಥ ಒಂದು ಕೆಲಸ ಆದಮೇಲೆ ಇವತ್ತು ಇದು ಪ್ರೆಸೆಂಟ್ ಸ್ಟೇಟಸ್ 2002ರಲ್ಲಿ ಏನಾಗಿತ್ತು, ಈಗ 2024ರಲ್ಲಿ ಏನಾಗಿದೆ. ಸುಮಾರು 22 ವರ್ಷದಿಂದ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸಾವಿರಾರು ಬೋರ್ವೆಲ್ಗಳಲ್ಲಿ, ಬಾವಿಗಳಲ್ಲಿ ಜಲ ಮೇಲೆ ಬಂದಿದೆ. ಅದು ನಾವು ಡಂಪಿಂಗ್ ಜಾಗ, ನಾವೇನು ಕ್ಲೇ ಇಲ್ಲಿ ಡಂಪ್ ಮಾಡಿ ಈ ನದಿಗೆ ಬ್ಯಾರೇಜ್ ಆಗಿರ್ತಕ್ಕಂಥ ಜಾಗದ ಒಂದು ಸನ್ನಿವೇಶ. ಇಷ್ಟು ಈ ಥರದಲ್ಲಿ ಎಲ್ಲ ಕಡೆಗೂ ಸೂಕ್ತವಾದ ಜಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಇಂಥ ಸುಮಾರು ರಚನೆಗಳಿದೆ. ಈ ಒಂದು ಇನ್ನೂ ನಮ್ಮ ಸಬ್ಸರ್ಫೇಸ್ ಡೈಕ್ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಬೇರೆ ಬೇರೆ ರಾಜ್ಯಗಳನ್ನು ನಾನು ಈ ತಾಂತ್ರಿಕ ಸಲಹೆಗಾರನಾಗಿ ಅಡ್ವೈಸ್ ಮಾಡ್ತೀನಿ. ಇದರದ್ದೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸಬ್ಸರ್ಫೇಸ್ ಡೈಕ್ ಬಗ್ಗೆ ಸುಮಾರು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡ್ತಾ ಹೋಗಿ ವಿಡಿಯೋನ.
ಒಂದು 30 ಅಡಿ ಗೊತ್ತಿಲ್ಲ ಅಲ್ಲ ಎಷ್ಟು ಫೀಟ್ ಇದೆ ಗೊತ್ತಿಲ್ಲ. ಈಗ ಕೊಟ್ಟ ಬೋರು ನಿಮ್ಮದು ಪ್ರಶಾಂಪುರ ಸಪ್ಲೈದು ಇದೊಂದು ಬೋರು ಮತ್ತು ಇದೊಂದು ಜಾರ್ಕಲ್ ಒಂದು ಮತ್ತು ಅದು ಆ ಕಡೆ ಅದೊಂದು ಇದೆ. ಜಾರ್ಕಲ್ ಮತ್ತು ಅದ್ರಾಗ ಬಿಟ್ಟಿಲ್ಲ ಸರ್, ಅದು ಸಪ್ರೇಟ್ ಬೋರ್ ಹಾಕ್ತಿರೋದು. ಹೌದಾ? ಈಗ ಎಲ್ಲವೂ ನೀರು ಎಲ್ಲಿಗೆ ಬಂದು ಬೀಳ್ತಾವೆ? ಡೈರೆಕ್ಟ್ ಹೋಗ್ಬಿಡ್ತಾವ ಸರ್? ಇಲ್ಲಿ ಮೋಟ್ರ್ ಇದಾವಲ್ಲ, 3 ಮೋಟ್ರು ಅಲ್ಲಿ ಸೊಂಪು ಹತ್ರ ಇದೆಲ್ಲ, ಸೊಂಪಿಗೆ ಬೀಳುತ್ತೆ. ಅದನ್ನು ಡೈರೆಕ್ಟ್ ಟ್ಯಾಂಕ್ ಸಂಪೆಲ್ಲಿ ಇಲ್ಲಿದೆಯಾ? ಅಲ್ಲ ನಾವು ಅಲ್ಲಿ ಅಲ್ಲಿ ಈಗ ಎಲ್ಲ ಬೋರ್ಗಳು ಡೈರೆಕ್ಟ್ ಅಲ್ಲಿ ಹೋಗಿ ಅದು ಪೂರ್ತಿ ಆ ಕಡೆ ಒಂದು ಬೋರ್ ಇದೆ, ಅದು ಟ್ಯಾಂಕಿಗೆ ಬೀಳುತ್ತೆ ಸರ್. ಅದು ಡೈರೆಕ್ಟ್ ಬೋರ್ ಟ್ಯಾಂಕಿಗೆ ಬೀಳುತ್ತೆ. ಇಲ್ಲಿದ್ದ ಇಲ್ಲಿ ಸೊಂಪು ಹತ್ರ ಬಿದ್ದು ಆಮೇಲೆ ಟ್ಯಾಂಕಿಗೆ ಹೋಗ್ತಾರೆ, 3 ಟ್ಯಾಂಕಿಗೆ. ಈಗ ಚಕಡ ಮೇರದಲ್ಲಿ ಸರ್ ಇನ್ನೂ ಲಾಂಗು, ಇನ್ನೂ ಕೆಳಗೈತೆ, ಇನ್ನೊಂದು 3 ಕಿಲೋಮೀಟರ್ ಆಗುತ್ತೆ. 4 ಈಗ ಅದ್ರ ಇನ್ನೇರಿದು ಬ್ಯಾಕ್ ವಾಟರ್ ಎಲ್ಲಿವರೆಗೂ ಹೋಗುತ್ತೆ ಇದು? ಸೇತುವೆ.